ಭಾರತ ತನ್ನ ಪಶ್ಚಿಮ ಭಾಗದಲ್ಲಿ ಸರ್ ತಮ್ಮ ಸೈನ್ಯವನ್ನ ಕೂಡ ಹೊಂದಿದೆ ಸರ್ ಎಲ್ಲೋ ಒಂದು ಕಡೆ. ಆದ್ರೆ ಪ್ರಮುಖವಾಗಿ ನೋಡಿ ಈಗ ಈ ಪಶ್ಚಿಮ ಭಾಗದ ಅಂದ್ರೆ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ತಜಿಕಿಸ್ತಾನ ಇಟ್ಕೊಳ್ಳೋಣ ಸರ್. ಸೊ ಆ ಕಡೆಯಿಂದ ಅಕಸ್ಮಾತ್ ಏನಾದ್ರು ವೈಮಾನಿಕ ದಾಳಿಯನ್ನ ಮಾಡಿದ್ರು ಕೂಡ ಈ ಪಾಕಿಸ್ತಾನದ ಆ ತನ್ನ ವಿನಾಶ ಕನ್ಫರ್ಮ್ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅಂದ್ರೆ ಆ ಭಾಗದಲ್ಲಿ ಏನಾದ್ರು ಅಕಸ್ಮಾತ್ ದಾಳಿಯನ್ನ ಮಾಡಿದ್ರೆ ಸೊ ಎಲ್ಲೋ ಒಂದು ಕಡೆ ಈಗ ಪಾಕಿಸ್ತಾನವನ್ನ ಹೊಡೆದೊಳಿಸಬೇಕು ಅಂದ್ರೆ ಭಾರತ ಕಷ್ಟನೇ. ಎಲ್ಲರೂ ಸಮೂಹ ಸಮನ್ವಯಕ್ಕೆ ಒಳಗಾಗಿದ್ದೀರಿ, ಸಮೂಹ ಸಮನ್ವಯಕ್ಕೆ ಒಳಗಾಗಿದ್ದೀರಿ. ಈ ತರ ಪ್ರಶ್ನೆಗಳೇ ತಪ್ಪು, ಈ ತರ ಪ್ರಶ್ನೆಗಳೇ ತಪ್ಪು. ಇಲ್ಲ, ಮಾಧ್ಯಮಗಳು ಈ ರೀತಿಯ ಒಂದು ಸಮೂಹ ಸಂಧಿಗೆ ಒಳಗಾಗಬಾರದು, ಒಳಗಾಗಬಾರದು. ಈ ರಾಷ್ಟ್ರದ ಜನರ ಆರ್ಥಿಕ ಪರಿಸ್ಥಿತಿ, ಈ ರಾಷ್ಟ್ರದ ಜನರ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಫಸ್ಟ್. ಓಕೆ, ಭಾರತ ಮುಸ್ಲಿಂ ದೇಶ, ಯುದ್ಧದಿಂದ ಯಾವುದೇ ರಾಷ್ಟ್ರಕ್ಕೂ ಒಳ್ಳೆಯದಾಗೋದಿಲ್ಲ. ಅದೇನ್ ಮಾತಾಡ್ತೀರಾ ಸರ್? ಯುದ್ಧದಿಂದ ಯಾವುದೇ ರಾಷ್ಟ್ರಕ್ಕೆ ಒಳ್ಳೆಯದಾಗೋದಿಲ್ಲ. ಯಾವುದೇ ರಾಷ್ಟ್ರ ನಿಮಗೆ ಒಂದು ನಿಮಿಷ, ನಿಮಗೆ ತಾಕತ್ತಿದ್ದರೆ ಆ ಪಾಕಿಸ್ತಾನದಲ್ಲಿ ಒಳಗೋಗಿ, ಪಾಕಿಸ್ತಾನದ ಒಳಗೋಗಿ ಅವ್ರು ಯಾರು ಇವ್ರ ಮೇಲೆ ದಾಳಿ ಮಾಡಿಲ್ಲ ಹುಡುಕಿ ಹೊಡಿರಿ. ಅದೇ ನಿಮ್ಮ ತಾಕತ್ತು. ಅಮೆರಿಕಾದವ್ರು ಮಾಡಿ ತೋರಿಸ್ಲಿಲ್ವಾ? ಅಮೆರಿಕಾದವ್ರು ಮಾಡಿ ತೋರಿಸ್ಲಿಲ್ವಾ? ಆತರ ಮಾಡ್ರಿ ನೀವು.